ನಿಮಗೇನಾದರೂ ಟ್ಯಾನಿಂಗ್ ಆಗಿದೆಯಾ? ಎಷ್ಟೇ ಹಲ್ಲೆ ಟ್ಯಾನಿಂಗ್ ಇದ್ದರೂ ಕೂಡ ಒಂದು ಪ್ರಾಡಕ್ಟಿಂದ ಎಲ್ಲ ಟ್ಯಾನಿಂಗ್ ಹೋಗುತ್ತೆ. ಇದು ನಿಕೋನಿ ಟ್ಯಾನ್ ವ್ಯಾನಿಷ್ ಅಂತ. ಇದರಲ್ಲಿ ನಮಗೆ ಪೋಸ್ಟ್ ಪಾಲಿಶ್ ಕ್ರೀಮ್, ಗ್ಲುಟಾಕೋಜಿಕ್ ಪೌಡರ್ ಹಾಗೆ ಗ್ಲುಟಾಕೋಜಿಕ್ ಲೋಷನ್ ಕೂಡ ಸಿಗುತ್ತೆ. ಇದರಲ್ಲಿ ನಮಗೆ 2-in-1 ಸ್ಕೂಪ್ ಸಿಗುತ್ತೆ. ಒಂದರಲ್ಲಿ ಪೌಡರ್ ಹಾಗೆ ಒಂದರಲ್ಲಿ ಲೋಷನ್ನ ಹಾಕೊಳ್ಳೋಕ್ಕೆ. ದೊಡ್ಡದಿದೆಯಲ್ಲ ಅದರಲ್ಲಿ ಲೋಷನ್ನ ಹಾಕ್ಕೋಬೇಕು, ಹಾಗೆ ಸಣ್ಣದರಲ್ಲಿ ನಾವು ಪೌಡರ್ನ ಹಾಕ್ಕೋಬೇಕಾಗುತ್ತೆ. ಇದೆರಡನ್ನೂ ಕೂಡ ಈ ಕನ್ಸಿಸ್ಟೆನ್ಸಿಗೆ ಬರೋ ತನಕ, ಪಿಂಕ್ ಕಲರ್ ಆಗೋ ತನಕ ನಾವು ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವು ಪೋಸ್ಟ್ ಪಾಲಿಶ್ ಕ್ರೀಮ್ನ ಯಾವ ಜಾಗಕ್ಕೆ ಟ್ಯಾನಿಂಗ್ ಆಗಿದೆಯೋ ಆ ಜಾಗಕ್ಕೆ ಹಚ್ಕೋಬೇಕಾಗುತ್ತೆ. ಹಚ್ಕೊಂಡಿದ್ದಾದಮೇಲೆ ನಾವಿಲ್ಲಿ ಈ ಕ್ರೀಮ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಚ್ಕೋಬೇಕು. ನಾವಿಲ್ಲಿ ಸೆನ್ಸಿಟಿವ್ ಸ್ಕಿನ್ ಇರೋರು ಹಾಗೆ ಆ್ಯಕ್ನಿ ಇರೋರು ಇದನ್ನ ಯೂಸ್ ಮಾಡಬೇಡಿ. ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡೋಕ್ಕೂ ಮೊದಲು ಪ್ಯಾಚ್ ಟೆಸ್ಟ್ನ ಮಾಡಿ ಒಂದು ಥಿಕ್ ಲೇಯರ್ನ ನಾವು ಇಲ್ಲಿ ಹಚ್ಕೋಬೇಕಾಗುತ್ತೆ. ಇದನ್ನ ಹಚ್ಕೊಂಡಿದ್ದಾದಮೇಲೆ ಒಂದು 20 ನಿಮಿಷ ನಾವಿಲ್ಲಿ ಒಣಗೋಕ್ಕೆ ಬಿಡಬೇಕು. ಅದು ವೈಟ್ ಕಲರ್ ಆಗಿ ಟರ್ನ್ ಆಗುತ್ತೆ. ನಾನು 20 ನಿಮಿಷ ಆಗಿದೆ. ಇವಾಗ ನೋಡಿ ರಿಮೂವ್ ಮಾಡ್ತಾ ಇದ್ದೀನಿ. ಸುಮಾರಷ್ಟು ಟ್ಯಾನಿಂಗ್ ಹೋಗಿದೆ. ಇದನ್ನ 15 ದಿನಕ್ಕೊಂದ್ಸಲ ಮಾತ್ರ ಯೂಸ್ ಮಾಡಬೇಕು. ವಾರಕ್ಕೊಂದ್ಸಲ ಕೂಡ ಯೂಸ್ ಮಾಡಬಾರ್ದು. ನೀವು ಕೂದಲಿರೋ ಏರಿಯಾಗಂತೂ ಮಾಡಲೇಬೇಡಿ, ಯಾಕಂದರೆ ಕೂದಲೆಲ್ಲ ಗ್ರೇ ಆಗುತ್ತೆ. ಇವಾಗ ಎಂಡಲ್ಲಿ ನಾವು ಮತ್ತೆ ಈ ಪೋಸ್ಟ್ ಪಾಲಿಶ್ ಕ್ರೀಮ್ನ ನಾವು ಹಚ್ಕೋಬೇಕಾಗುತ್ತೆ. ಲಿಂಕ್ ಬೇಕಾದರೆ ಕಮೆಂಟ್ ಮಾಡಿ.